ಎಲ್ಲ ಪಾಲಕರಿಗೆ ರುದ್ರಪ್ಪನವ್ರ ನವೋದಯ ಕೋಚಿಂಗ್ ಸೆಂಟರ್ ಮಲ್ಲಮ್ಮನ ಬೆಳವಡಿಯಿಂದ ಸ್ವಾಗತವನ್ನು ಬಯಸ್ತಿದ್ದೀವಿ. ಈ ವರ್ಷ 3ನೇ ವರ್ಷಕ್ಕೆ ನಮ್ಮ ಸಂಸ್ಥೆಯ ದಾಪುಗಳಾಗ್ತದೆ. ಈ ವರ್ಷ ಕೂಡ ಅನೇಕ ವಿದ್ಯಾರ್ಥಿಗಳು ನಮ್ಮ ಕ್ಲಾಸಿಂದ ಪಾಸ್ ಆಗಿ ಹೋಗಿದ್ದಾರೆ. ಯಾರೇ ಪಾಲಕರು ಕೋಚಿಂಗ್ ಕ್ಲಾಸಿಗೆ ಹಚ್ಚಬೇಕಂತ ಇಷ್ಟ ಇರತಕ್ಕಂಥವ್ರು 8970281265ಗೆ ಸಂಪರ್ಕಿಸ್ರಿ. ಅಷ್ಟೇ ಅಲ್ಲದೆ ಮಲ್ಲಮ್ಮನ ಬೆಳವಡಿ ಸುಧೀರ್ ಹಾಸ್ಪಿಟಲ್ ಮೇಲ್ಗಡೆ ಬಂದು ಸಂಪರ್ಕಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದೀವಿ. ಇದು ರುದ್ರಪ್ಪನವ್ರ ನವೋದಯ ಕೋಚಿಂಗ್ ಸೆಂಟರ್. ಈ ಕೋಚಿಂಗ್ ಸೆಂಟರು 2026 ಮತ್ತು 27ನೇ ಸಾಲಿನಲ್ಲಿ ನಡೆಯುವ ನವೋದಯ, ಮೊರಾರ್ಜಿ ದೇಸಾಯಿ, ಸೈನಿಕ, ಆಳ್ವಾಸ್ ಇತ್ಯಾದಿ ವಸತಿ ಶಾಲೆಗಳು ಅಂದ್ರೆ ಎಲ್ಲಾ ವಸತಿ ಶಾಲೆಗಳಿಗೆ ಏನಾಗೈತಪ್ಪ ಅಂತಂದ್ರೆ ತರಬೇತಿಯನ್ನು ನೀಡುವ ಒಂದು ಸಂಸ್ಥೆ ಆಗೈತಿ. ಈ ಸಂಸ್ಥೆಯಲ್ಲಿ ಏನಾಗೈತಪ್ಪ ಅಂತಂದ್ರೆ 9 ಗಂಟೆ ಮತ್ತು ಸಾಯಂಕಾಲ 6ರಿಂದ 9 ಗಂಟೆ ಒಟ್ಟು ಪ್ರತಿದಿನ 6ರಿಂದ 7 ತಾಸು ಕ್ಲಾಸ್ಗಳನ್ನು ಮಾಡ್ತಿದ್ವಿ. ಇದಕ್ಕೆ ಕಾರಣ ಏನಂತಂದ್ರೆ ನಾವು ಹೋದ ವರ್ಷ ಏನು ಮಾಡಿದೀವಪ್ಪ ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ತಗೋತಾ ಇದ್ದೀವಿ. ಆದರೆ ಈ ವರ್ಷ ಎಲ್ಲ ಶಾಲೆಗಳಲ್ಲಿ ಅವರ ಹಾಜರಾತಿ ಇದ್ದು ಅವರ ಹಾಜರಿ ಏನು ಮಾಡ್ತದ ಅಂತಂದರೆ ಎಲ್ಲ ಶಿಕ್ಷಕರು ಕೋಚಿಂಗ್ ಕ್ಲಾಸಿಗೆ ಕಳಿಸ್ತಾ ಇಲ್ಲ. ಆದ್ದರಿಂದ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಕ್ಲಾಸ್ಗಳನ್ನು ಮಾಡ್ತಾ ಇದ್ವಿ. ತಮ್ಮ ಮಕ್ಕಳು ಸರ್ಕಾರದ ಒಂದು ಪ್ರಯೋಜನ ಪಡ್ಕೋಬೇಕು, ಸರ್ಕಾರದಿಂದ ಆಗ್ತಕ್ಕಂಥ ಎಲ್ಲ ಪ್ರಯೋಜನ ಪಡ್ಕೋಬೇಕು, ತಮ್ಮ ಮಕ್ಕಳು ಕೂಡ 10ನೇ ಮತ್ತು 12ನೇವರೆಗೆ ಉಚಿತ ಶಿಕ್ಷಣವನ್ನು ಪಡ್ಕೋಬೇಕು ಅಂತಂದರೆ ಇಂಥ ಸಂಸ್ಥೆಗಳಿಗೆ ಸೇರಿಸೋದು ಭಾಳ ಯೋಗ್ಯವಾದದ್ದು. ಅಷ್ಟೇ ಅಲ್ಲ, ಇಲ್ಲಿ ಅವರು ಪಾಸ್ ಆಗಲಿ ಬೀಳಲಿ, ಆದರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು 4ನೇ 8th 9th 10th ಇರ್ತಕ್ಕಂಥ ಎಲ್ಲ ಮ್ಯಾಥ್ಸ್ಗಳನ್ನು ಕವರ್ ಮಾಡ್ತೀವಿ. ಮತ್ತು ಇಲ್ಲಿ ನಾವು ನಿಮ್ಮ ಅಡ್ಮಿಷನ್ ಬಂದಾಗ ಯಾವ್ಯಾವ ಸಬ್ಜೆಕ್ಟ್ ಹೇಳ್ತೀವಿ, ಏನು ಮಾಡ್ತೀವಿ ಅಂತ ಎಲ್ಲವನ್ನೂ ಕೂಡ ನಿಮ್ಗೆ ಹೇಳ್ತೀವಿ. ಅದು ಭಯಪಟ್ಟ ಆದಮೇಲೆ ನಿಮ್ಗೆ ಅದನ್ನು ರಿಪೋರ್ಟನ್ನು ಮಾಡ್ತೇವೆ. ಅಂದರೆ 3ನೇ ತರಗತಿ, 4ನೇ ತರಗತಿ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗಾಗಿರ್ತದೆ. ಈ ನವೋದಯ ಕ್ಲಾಸ್ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಾವು 10ನೇ ತರಗತಿ ವಿದ್ಯಾರ್ಥಿಗಳು ರೆಗ್ಯುಲರ್ ಕ್ಲಾಸ್ಗಳನ್ನು ಮಾಡ್ತೀವಿ ಬೆಳಿಗ್ಗೆ ಮತ್ತು ಸಾಯಂಕಾಲ. ಅವರು ಕೂಡ ಬಂದು ಸಂಪರ್ಕಿಸಬೇಕು. ಇಲ್ಲಿ ಜೂನ್ 10 ನಾವು ಜೂನ್ 15ರ ಮಟ್ಟ ಸಮಯನ ಕೊಡ್ತಾ ಇದ್ದೀವಿ. ಜೂನ್ 15ರೊಳಗಾಗಿ ಪ್ರವೇಶ ಪಡೆದುಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೋಚಿಂಗ್ ಕ್ಲಾಸಿಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ನೋಟ್ಸ್ಗಳು ಹಾಗೂ ಬ್ಯಾಗ್ಸ್ ಮತ್ತು ಬುಕ್ಸ್ಗಳನ್ನು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಕಿಟ್ ಆಗಿ ಕೊಡ್ತಾ ಇದ್ವಿ. ಆದರೆ ಇದು ಎಲ್ಲ ಅಮೌಂಟನ್ನು ಒಮ್ಮೆಲೆ ಪೇಡ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧಿಸಿರ್ತದೆ. ಕಂತುಗಳಲ್ಲಿ ಪೇಡ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ತಾವೇ ಕೊಡಿಸ್ಬೇಕಾಗಿರ್ತದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕು. ಜೂನ್ 15ರ ಒಳಗಾಗಿ ಪ್ರವೇಶವನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಈ ಕಿಟ್ಟನ್ನು ನೀಡ್ತಾ ಇದ್ವಿ. ನಮ್ಮ ತರಬೇತಿಯು ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಇರ್ತದೆ ಅಂತ ನಿಮ್ಗೆ ಗೊತ್ತಿದೆ. ಇದು 3ನೇ ವರ್ಷದಲ್ಲಿ ನಡೀತಾ ಇತ್ತು. ಈ ವರ್ಷ ನಾವೇನು ಮಾಡ್ತೇವೆ, ಹೋದ ವರ್ಷ ಯಾವುದೇ ರೀತಿಯಾದ ಸ್ಮಾರ್ಟ್ ಬೋರ್ಡ್ ಇರಲಿಲ್ಲ. ಈ ವರ್ಷ ಏನು ಮಾಡೋದಪ್ಪ ಅಂತಂದ್ರೆ ಈ ಸ್ಮಾರ್ಟ್ ಬೋರ್ಡ್ ಮೂಲಕ ಕ್ಲಾಸನ್ನು ಮಾಡ್ತಿದ್ದೀವಿ. ತಾವು ಮಾಡಿದ ಕ್ಲಾಸ್ಗಳು ಪ್ರತಿದಿನ ಸಾಯಂಕಾಲ ನಾವೇನು ಮಾಡ್ತೀವಪ್ಪ ಅಂತಂದ್ರೆ 9 ಗಂಟೆಗೆ ನಿಮ್ಮ ಮನೆಗೆ ಬಿಡ್ತಾ ಇದ್ವಿ. ಅದೇ ಜೊತೆಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಆ ಕ್ಲಾಸ್ ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳು ಎಷ್ಟು ಇಂಪ್ರೂವ್ ಆಗಿಲ್ಲ ಅಂತಕ್ಕಂಥದ್ದು ಮಾರ್ಕ್ಸ್ಗಳನ್ನು ಕೂಡ ನಿಮ್ಗೆ ಬಿಡ್ತಾ ಇದ್ವಿ. ಇನ್ನು ನಮ್ಮ ಸಂಸ್ಥೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಇವು. ನಮ್ಮ ಕ್ಲಾಸ್ಗಳು ವಸತಿ ಸಹಿತ ಮತ್ತು ರಹಿತ ಆಗಿರ್ತವೆ. ಜೊತೆಗೆ ಪ್ರಿಂಟೆಡ್ ನೋಟ್ಸ್ಗಳನ್ನು ನೀಡ್ತೀವಿ. ಇದು ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಇರ್ತದೆ. ಜೊತೆಗೆ ಹಾಸ್ಟೆಲ್ ಇರತಕ್ಕಂಥ ಬಿಸಿನೀರಿನ ವ್ಯವಸ್ಥೆ ಇರ್ತದೆ. ಆಮೇಲೆ ಪ್ರತಿ ಮಕ್ಕಳ ವೈಯಕ್ತಿಕ ಕಾಳಜಿ, ನಮ್ಮ ಸಂಸ್ಥೆಯಲ್ಲಿ ನಡೀತಿರೋ ಪ್ರತಿ ಕಾರ್ಯಚಟುವಟಿಕೆಗಳನ್ನು ವಿಡಿಯೋ ಮೂಲಕ ತಮಗೆ ತಲುಪುವಂಗ ನಾವು ಮಾಡ್ತೀವಿ. 100% ಇಂಪ್ರೂವ್ಮೆಂಟ್ ಆಗುವಂಗ ನಾವು ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದ್ರೆ ಅದ್ರ ಪಾಲಕರಲ್ಲಿ ಕೂಡ ನಾವು ಕೇಳ್ಕೋದೇನಂದ್ರೆ ನೀವು ರೆಗ್ಯುಲರ್ ಆಗಿ ಕಳಿಸಿದ್ದೇ ಆದ್ರೆ ನಾವು ಇಂಪ್ರೂವ್ಮೆಂಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ, ಅದಕ್ಕೆ ಚಾಲೆಂಜ್ ಹಾಕ್ತೀವಿ. ಜೊತೆಗೆ ಏನಪ್ಪ ಅಂತಂದ್ರೆ ನೀವು ಕೂಡ ಸ್ವಲ್ಪ ಬ್ರೇಕ್ ಮಾಡಬೇಕು, ವಿದ್ಯಾರ್ಥಿಗಳು ಓದಬೇಕು, ಓದೋದ್ರ ಜೊತೆಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ವಿ. ಈ ವರ್ಷ ಪಾಸಾದಂಥ ಬೆಳವಡಿಯ ಹಾಗೂ ಬೇರೆ ಬೇರೆ ವಿದ್ಯಾರ್ಥಿಗಳು ಸಾಕ್ಷಿ ಬಿಸಿಲಲ್ಲಿ ಬೆಳವಡಿ ಗ್ರಾಮದವರು
ಅವ್ರ ರಿಜಿಸ್ಟರ್ ನಂಬರ್ ಕೂಡ ಪವನ್ ಕಟ್ಟಿಮನಿ, ಮಂದಾರ ಬೆಳ್ಳಿಕಟ್ಟಿ, ಯಶೋಧ ಆಸಕ್ತಿ ಅಂತೇಳಿ ಕೆಲವೊಂದಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನು ಕೂಡ ಗಮನಿಸಬೇಕು. ಅದಷ್ಟೇ ಅಲ್ಲದೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸ್ ಆದಂತಹ ವಿದ್ಯಾರ್ಥಿಗಳು, ಅವರನ್ನು ಕೂಡ ನೀವು ಗಮನಿಸಬೇಕು. ಇಲ್ಲಿ ಕೆಲವೊಂದು ಪ್ರತಿಯೊಂದು ಮಗು ಪಾಸ್ ಆಗಬೇಕಂದ್ರೆ ನಮ್ಮ ಸಂಸ್ಥೆಯ ಆಶೆ ಆಗಿರ್ತದ. ಆದರೆ ದುರದೃಷ್ಟವಶಾತ್ ಈ ಜಾತಿ ವ್ಯವಸ್ಥೆ ಏನಿದೆಯಲ್ಲ, ಕೆಲವೊಂದಷ್ಟು ವಿದ್ಯಾರ್ಥಿಗಳನ್ನ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ್ರೆ ಏನಾಗುತ್ತಪ್ಪ ಅಂತಂದ್ರೆ ಅವಕಾಶ ಸಿಗ್ತಾ ಇಲ್ಲ. ಆದರೂ ಕೂಡ ನಾವೇನು ಮಾಡ್ತೀವಿ ಅಂದ್ರೆ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚು ಮಾರ್ಕ್ಸ್ ತಗೊಳ್ಳಂಗ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಎಷ್ಟು ಮಕ್ಕಳನ್ನು ಪಾಸ್ ಮಾಡ್ತೀವೋ ಅಷ್ಟು ಹೆಮ್ಮೆ ನಮ್ಮ ಸಂಸ್ಥೆಗೂ ಇರ್ತದೆ. ಅವನ್ನ ಪಾಸ್ ಮಾಡ್ಲಿಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಪ್ರಯತ್ನವನ್ನು ಮಾಡ್ತೀವಿ, ಅದಕ್ಕೆ ಚಾಲೆಂಜನ್ನು ಹಾಕ್ತೀವಿ ಅಂತಕ್ಕಂಥದ್ದನ್ನು ಹೇಳ್ಕೊಡ್ತಾ ಇದ್ವಿ. ಮತ್ತು ಮಕ್ಕಳು ಯಾಕೆ ಜ್ಞಾನವಂತರಾಗೋದಿಲ್ಲೋ ಅಂತಕ್ಕಂಥದ್ದನ್ನು ಪಾಲಕರು ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಚಾಲೆಂಜನ್ನು ಹಾಕಬೇಕು. ನಮ್ಮ ಕರ್ತವ್ಯನ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನಿಷ್ಠೆಯಿಂದ ಮಾಡಬೇಕು. ಅದನ್ನು ನಾವು ಅದರಲ್ಲಿ ಬಹಳಷ್ಟು ಕರ್ತವ್ಯಗಳಿರ್ತಾವೆ, ಅವುಗಳನ್ನು ನಾವು ಈಗ ಮರೆತು ಕೂತ್ಕೊಂಡಿವಿ. ನಿಮ್ಮ ಮಕ್ಕಳನ್ನ ನಮ್ಮ ಸಂಸ್ಥೆಗೆ ಸೇರಿಸ್ರಿ. ಜೂನ್ 10 ಒಳಗಾಗಿ ಪ್ರವೇಶ ಪಡ್ಕೊಂಡ್ರೆ ಸರ್ಕಾರದ ಸವಲತ್ತನ್ನು ಪಡೆಯಲು ಮುಂದಾಗ್ರಿ ಅಂತ ಸಂಸ್ಥೆಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಕ್ಲಾಸ್ ಇರುತ್ತೆ. ಮತ್ತು ಯಾರು ಬೇಗ ಕೆಲವೊಂದಷ್ಟು ವಿದ್ಯಾರ್ಥಿಗಳನ್ನ 20 ರಿಂದ 30 ವಿದ್ಯಾರ್ಥಿಗಳನ್ನ ಮಾತ್ರ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಯಾರು ಬೇಗ ಬರ್ತೀರಿ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಆದ್ದರಿಂದ ಸಂಪರ್ಕಿಸಬೇಕು. ಸುಧೀರ್ ಹಾಸ್ಪಿಟಲ್ ಹಾದಿಮನೆ ಶಾಪ್ ಮುಂದ್ಗಡೆ ಇರುತ್ತೆ. ಇದು ಸೌದತ್ತಿ ರೋಡ್ಗೆ ತಮ್ಮ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊ.